ಮಾವಿನಕಾಯಿ ಸೀಸನ್ನಲ್ಲಿ ಮಾವಿನಕಾಯಿ ಮಸಾಲ ಚಿತ್ರಾನ್ನ ಮಾಡಿಲ್ಲ ಅಂದರೆ ಹೇಗೆ ಅಲ್ವಾ? ತುಂಬಾ ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಈ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತಪ್ಪದೆ ಫುಲ್ ವಿಡಿಯೋನ ನೋಡಿ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ಮಸಾಲೆ ರುಬ್ಕೊಳ್ಳೋದಕ್ಕೆ. ಒಂದು 3 ಹಸಿರು ಮೆಣಸಿನ್ಕಾಯಿ, ಒಂದು 3 ಪೀಸ್ ಆಗುವಷ್ಟು ಶುಂಠಿ, ನಂತರ ನಾನಿಲ್ಲಿ ಒಂದು ಮಾವಿನಕಾಯಿಲಿ ಅರ್ಧ ಮಾವಿನಕಾಯಿನ ಈ ರೀತಿ ದಪ್ಪ ಸೈಜಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪನ್ನ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ಳಿ. ಫ್ಲೇವರ್ಗೋಸ್ಕರ ಚೆನ್ನಾಗಿರುತ್ತೆ ಟೇಸ್ಟು. ನಂತರ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೊಂಡು ಆದಷ್ಟು ತರಿಯಾಗಿ ರುಬ್ಕೊಳ್ಳಿ. ತೀರಾ ಸಾಫ್ಟಾಗಿ ರುಬ್ಬೋದಕ್ಕೆ ಹೋಗಬೇಡಿ. ಹಾಗೆಯೇ ಸ್ವಲ್ಪನೂ ನೀರನ್ನ ಹಾಕ್ಕೋಬಾರ್ದು, ಹಾಗೆಯೇ ರುಬ್ಕೋಬೇಕು. ನೋಡಿ, ನಾನು ಈ ರೀತಿ ರುಬ್ಬಿ ಸೈಡಿಗೆ ಇಟ್ಕೊತಿದ್ದೀನಿ. ನಂತರ ಗ್ಯಾಸ್ ಮೇಲೆ ಒಂದು 3ರಿಂದ 4 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಬಿಸಿಯಾದ ನಂತರ ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಕಡಲೆಬೀಜ, ಹಾಗೆ 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕಲ್ವಾ, ಆ ರೀತಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವಿದಕ್ಕೆ ಗೋಡಂಬಿ ಹಾಕ್ಕೊಳ್ಳೋಣ. ಗೋಡಂಬಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು 10 ಪೀಸ್ ಆಗುವಷ್ಟು ಗೋಡಂಬಿನ ಹಾಕ್ಕೊಂಡು ಅದು ಸ್ವಲ್ಪ ಗೋಲ್ಡನ್ ಕಲರ್ವರೆಗೂ ಫ್ರೈ ಮಾಡ್ಕೊತಿದ್ದೀನಿ. ನಂತರ ಒಂದು 10 ಎಸಳು ಕರಿಬೇವನ್ನ ಹಾಕ್ಕೊಂಡು 2 ಈರುಳ್ಳಿನ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಏಕೆಂದರೆ ಈರುಳ್ಳಿ ಚಿತ್ರಾನ್ನಕ್ಕೆ ಹಾಗೇ ಸಿಗಬಾರ್ದು. ಸಾಫ್ಟಾಗಿ ಬೆಂದಾದಮೇಲೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ. ಹಾಗಾಗಿ ಸಣ್ಣಗೆ ಹೆಚ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಗ ಸಾಫ್ಟಾಗಿ ಬೇಯಬೇಕು ಅಂದರೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಪುಡಿ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ಉಪ್ಪನ್ನ ಹಾಕೋದ್ರಿಂದ ಆದಷ್ಟು ಬೇಗ ಸ್ವಲ್ಪ ಸಾಫ್ಟಾಗಿ ಬೇಯುತ್ತೆ. ಹಾಗಾಗಿ ಫಸ್ಟೇ ನಾವು ಈರುಳ್ಳಿ ಹಾಕ್ಕೋಬೇಕಾದ್ರೆ ಈ ರೀತಿ ಉಪ್ಪನ್ನ ಹಾಕ್ಕೊಳ್ಳಿ. ನೆಕ್ಸ್ಟ್ ನಾವು ರುಬ್ಬಿಟ್ಟಿರೋ ಅಂತಹ ಮಸಾಲೆನ ಹಾಕ್ಕೊಳ್ಳೋಣ. ಮಸಾಲೆನೂ ಕೂಡ ಅಷ್ಟೇ ಹಸಿ ಸ್ಮೆಲ್ ಹೋಗೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ನಾವು ಹಸಿರು ಮೆಣಸಿನ್ಕಾಯಿ, ಸಾಂಬಾರು ಸೊಪ್ಪು, ಹಾಗೆ ಮಾವಿನಕಾಯಿ ಪ್ರತಿಯೊಂದೂ ಹಸಿದೇ ಹಾಕಿರೋದ್ರಿಂದ ಆದಷ್ಟು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಇದು ಸ್ವಲ್ಪ ಗ್ರೀನ್ ಕಲರ್ ಇದೆಯಲ್ಲ, ಲೈಟ್ ಕಲರ್ ಆಗುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ನಾನು ಅರಿಶಿನ ಹಾಕ್ಕೊಂಡಿರೋದು ಸ್ಕಿಪ್ ಆಗಿದೆ. ನಂತರ ತುರಿದಿಟ್ಕೊಂಡಿರೋ ಅಂತಹ ಮಾವಿನಕಾಯಿನ ಹಾಕ್ಕೊಂಡು 1 ಹಿಡಿ ಆಗುವಷ್ಟು ಫ್ರೆಶ್ಶು ತೆಂಗಿನ ತುರಿನ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಕೊಬ್ಬರಿನೂ ಹಾಕ್ಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಂದು ಸಲ ಮಾವಿನಕಾಯಿ ಬೇಯಲೇಬೇಕು ಅಂತ ಏನಿಲ್ಲ, ಬಿಸಿಲೇ ಸಾಫ್ಟಾಗಿ ಹೋಗಿಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಎಲ್ಲ ಸೈಡು ನೀಟಾಗಿ ಮಾವಿನಕಾಯಿ ತುರಿದಿರೋದು ಹಾಗೆ ಕಾಯಿ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾವು ಯಾವುದೇ ರೀತಿ ಹುಳಿ ಏನೂ ಹಾಕೋ ಅವಶ್ಯಕತೆಯೇ ಇಲ್ಲ. ನಂತರ ಬಿಸಿಯಾಗಿ ಇರೋವಂತಹ ಅನ್ನನ ಹಾಕ್ಕೊಂಡು ಇದ್ರ ಮೇಲೆ ಸ್ವಲ್ಪ ಸಾಂಬಾರು ಸೊಪ್ಪನ್ನ ಉದುರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೂ ಅನ್ನ ಗಂಟು ಬರ್ದೇನೆ ಉಡಿ ಬರೋ ರೀತಿ ಎಲ್ಲ ಸೈಡು ಹೊಂದ್ಕೋಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ನೋಡಿ ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಿದ್ದೀನಲ್ಲ, ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಆಗ ಎಲ್ಲ ಮಸಾಲೆನೂ ಎಲ್ಲ ಅನ್ನಕ್ಕೂ ಹೊಂದ್ಕೊಳ್ಳುತ್ತೆ. ಆಗ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಿಮಗೂ ಈ ರೆಸಿಪಿ ಏನಾದರೂ ಇಷ್ಟ ಆದರೆ ಮಿಸ್ ಮಾಡದೆ ಮಾವಿನಕಾಯಿ ಸೀಸನ್ನಲ್ಲಿ ಈ ರೆಸಿಪಿನ ಮಾಡ್ಕೊತೀನಿ. ಯಾರಿಗೆಲ್ಲ ನನ್ನ ಚಾನಲ್ ಇಷ್ಟ ಆಯಿತೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.